ಮುಸ್ಲಿಂ ಹೆಣ್ಮಗಳಾಗಿ ಧರ್ಮಸ್ಥಳ ಪರವಾಗಿ ಮಾತಾಡಕತ್ತೀರಿ, ಧರ್ಮಸ್ಥಳ ಪರವಾಗಿ ಹೋರಾಟಕ್ಕೆ ಬಂದಿದ್ದೀರಿ. ಧರ್ಮಸ್ಥಳ ಒಂದು ತುತ್ತು ತಿಂದ್ರೆ ಧರ್ಮಸ್ಥಳ ಅನ್ನ ತಿಂದಿನಿ ಸರ್ ನಾ. ಮಂಜುನಾಥ ಸ್ವಾಮಿ ನನಗೆ ಅಭಿಮಾನ ಐತೆ ಅವ್ರ ಮೇಲೆ. ಅಪರಾಧ ಆಗಕತ್ತೆ ಅಂದ್ರೆ ಇಲ್ಲಿ ತನ ಹೋರಾಟ ಮಾಡಕ್ಕೆ ನಾವು ಇಲ್ಲಿ ತನ ಬಂದೇವ್ರಿ ಸರ್. ಧರ್ಮಸ್ಥಳ ಏನ್ ನಡೆಯಕತ್ತೆ ಅಂತ ನಿಮ್ಗೆ ಅನಿಸುತ್ತೆ? ನಮ್ಗೆ ಏನೇನು ನಡೆಸ್ತದೆ ಅಂದ್ರೆ ಯೂಟ್ಯೂಬ್, ಫೇಸ್ಬುಕ್ ಅದು ಎಲ್ಲ ಬಂದ್ ಮಾಡಬೇಕು. ನಮಗೆ ಆದಲ್ಸು ಆ ಜೋರ ಕೆಮ್ಮಿದ್ರೆ ಈಗಲೇ ಸತ್ತೋಗಂಗಿದೆ. ನಮಗೆ ಆದಲ್ಸು ಅದು ಯಾಕೆ ಅದು ಈಗ ಇಷ್ಟು ದಿನ ಬಿಟ್ಟು ಹೀಗೆ ತೆಗಿಬೇಕು? ಈಗ ಎಲ್ಲ ಹೆಣ ತಳಗಿನ ಮ್ಯಾಗಿನ ತನ ಬರ್ತೈತಿ. ಎಲ್ಲಿ ಹೋಗುತ್ತಾನ ಅಲ್ಲಿ ಹೆಣ ಅವರೇ ಇದು ಮಾಡ್ಯಾರು, ಅವರೇ ಇದು ಮಾಡ್ಯಾರ ಅಂತ ಯಾರು ಮಾಡ್ತಾರು? ಸಾಧ್ಯ ಆಗ್ತೈತಿಯಾ? ಅಷ್ಟು ಮಾಡಕ್ ಸಾಧ್ಯ ಇಲ್ಲ. ಪೂಜಾರಿ ಅವ್ರಿಗೆ ವೀರೇಂದ್ರ ಹೆಗಡೆ ಅವ್ರಿಗೆ ಎಷ್ಟು ಸತ್ಯ ನಮಗೆ ಗೊತ್ತೈತಿರಿ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಮುಸ್ಲಿಂ ಇದ್ರು ಮಂಜುನಾಥ ಸ್ವಾಮಿ ಮತ್ತು ವೀರೇಂದ್ರ ಹೆಗಡೆ ಮೇಲೂ ನಾವು ಏನು ಆಗುತ್ತೆ ನಾವು ಬಿಡುದಿಲ್ಲ. ಅವ್ರಿಗೆ ಏನು ಸಾಧ್ಯ ಮಾಡ್ತಾರೆ? ಮುಸ್ಲಿಂ ಇದ್ರು ಎಲ್ಲ ನಾವು ಒಂದೇ ಅದೇವ್ರಿ. ಮುಸ್ಲಿಂ ಎಂದು ಒಂದೇ ನಾವು. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ನಾವು ಯಾವ ಜಾತಿ ಇಲ್ಲ ರೀ ಇಲ್ಲಿ. ಭಾಷೆಗೆ ಆದ್ರೆ ನಮ್ಮ ವೀರೇಂದ್ರ ಹೆಗಡೆ ಅವ್ರಿಗೆ ಏನು ಆಗು ಬೇಡ ಅಂತ ಬಂದೇವ್ರಿ ಇಲ್ಲಿ ತನಕ. ಈಗ ಸದ್ಯದ ಬೆಳವಣಿಗೆ ಎಲ್ಲ ನೋಡಕತ್ತೀರಿ, ಏನು ನಡೆಯಾಗತೈತಿ, ಯಾಕೆ ಹಂಗೆ ಆಗತ್ತೆ ಅಂತ ನಿಮ್ಗೆ ಅನಿಸುತ್ತೆ? ಅವ್ರು ಯಾವ ಟೈಮಿಗೆ ಏನಾಗೈತಿ ಗೊತ್ತಿಲ್ಲ ಸರ್ ನಮ್ಗೆ. ಅದು ಏನಾಗ ಈಗ ಅದು ಅವ್ರಿಗೆ ಕೊಲೆ ಮಾಡ್ಯಾರು, ಅವ್ರು ಇದು ರೇಪ್ ಕೇಸ್ ಮಾಡ್ಯಾರು, ಇದು ಮಾಡ್ಯಾರ ಅಂತ ಅವರು ಹೇಳಕತ್ತಾರಲ್ಲ, ಅದು ಏನೂ ಮಾಡಿಲ್ಲ ಅವರು. ಅಂತ ಏನೂ ತಪ್ಪು ಮಾಡಿಲ್ಲ ಅವರು. ನಮ್ಗೆ ಎಲ್ಲಿ ತನ ಬಂದು ಹೇಳಂದ್ರೆ ಅಲ್ಲಿ ತನ ಬಂದು ಕ್ಯಾಶಿ ನಾವು ಹೇಳ್ತೇವ್ರಿ ಸರ್. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಹೇಳಕತ್ತಾನ ಮುಸುಕುದಾರಿ ಬಂದು ಹೇಳ್ತಾನ ನಾನು 100 ಮುಖ ಮುಚ್ಚೆ ಎದಕ್ಕೆ ಮಾಡ್ಬೇಕು? ಮುಖ ಬಿಚ್ಚೆ ಹೇಳ್ಬೇಕಿಲ್ಲ. ಅವ ಸಾಧ್ಯ ಆಯ್ತು ಮುಖ ಬಿಚ್ಚೆ ಮಾಡಿ ಮಾತಾಡ್ಬೇಕಿಲ್ಲ, ತೋರಿಸ್ಬೇಕಿತ್ತಲ್ಲ ಅದು ಹೆಣ. ಅವ್ ಮುಖ ಎದಕ್ಕೆ ಮಾಸ್ ಹಾಕೊಂಡ್ ಬರ್ಬೇಕು ಅಲ್ಲಿ ತನ ಅಂದ್ರೆ ಅವ ಸುಳ್ಳದಾನ ಅಂತ ಕೇಳಿ ನಮ್ಗೆ ವರ್ಷ ಐತಿ. ನಂಬಿಕೆ ದ್ರೋಹಿಗಳ ಅವ್ಳು ಹಿಡ್ಕೊಂಡು ಹೊಡಿತಿದ್ರೆ ತಮಾಷೆ ನೋಡ್ತಿದ್ದೀರಾ? ಇನ್ನಿಲ್ಲ ನಿಮ್ ನಂಬ್ಕೊಂಡು ನಾನಿರಲ್ಲ ಕಟ್ರು, ಇಲ್ಲ ಜೀವಕ್ಕೆ ಯಾರು ಗ್ಯಾರಂಟಿ? ಧರ್ಮಸ್ಥಳದ ವಿರುದ್ಧ ಅನಾಮಿಕರು ಭಾಳಿ ಅಪಪ್ರಚಾರ ಮಾಡ್ತಿದ್ದಾರೆ ಸರ್. ಅದು ನಮ್ಮಿಂದ ಸಹಿಸಕ್ ಆಗ್ತಿಲ್ಲ. ಯಾಕಂದ್ರೆ ನಾವು ಸಣ್ಣ ವಯಸ್ಸಿಂದ ನಮ್ಗೆ ತಿಳಿ ಬಂದಾಗಿಂದ ಧರ್ಮಸ್ಥಳದ ಬಗ್ಗೆ ನೋಡ್ತಾನೆ ಇದ್ದೀವಿ, ಆಜು ಬಾಜು ಅಲ್ಲೆಲ್ಲ ಕೇಳ್ಕೊತಾನೆ ಇದ್ದೀವಿ. ಒಳ್ಳೆ ರೀತಿಯಲ್ಲಿ ಅವರ ಅಭಿಪ್ರಾಯಗಳನ್ನು ನಾವು ನೋಡ್ತೀವಿ. ಯಾರಿ ಚಂದ್ರಚೌಕರಿ ನಿಮ್ಮ ಮಗಳ? ಅವರು ಸಣ್ಣ ವಯಸ್ಸು, ಈಗ ಮುದುಕರು ಇರ್ತಾರಿ, ತಂದೆ ತಾಯಿ ನೋಡ್ಕೊಳ್ಳೋರು ಇರುವುದಿಲ್ಲ, ಅಂತವ್ರಿಗೆ ಮಾಸಾಸನ ಕೊಡ್ತಾರ ಅವರು. ಪ್ರತಿ ತಿಂಗಳ ಮಾಸಾಸನ ಬರ್ತದ. ಆ ನಂತರ ಮನಿ ಇರ್ಲಾರ್ದವ್ರಿಗೆ ಮನಿ ಕಟ್ಟಿ ಕೊಡಕತ್ತಾರ. ಒಂದು ಊರ ಕೆರಿ ಚೆನ್ನಾಗಿಲ್ಲ ಅಂದ್ರೆ ಕೆರೆ ಅಭಿವೃದ್ಧಿ ಮಾಡಿ ನೀರ್ ಕೊಡ್ತಾರ. ಆ ನಂತರ ನಮಗೆಲ್ಲ ಮಕ್ಕಳಿಗೆ ಸ್ಕಾಲರ್ಶಿಪ್ ಎಲ್ಲ ಬರ್ತಾವ. ಈಗ ಯಾವ ಸಂಸ್ಥೆ ಒಳಗೆ ಇಷ್ಟೆಲ್ಲ ಕೊಡಕ್ ಆಗ್ತದೆ ಹೇಳ್ರಿ? ಮಾತೇ ಇಲ್ಲ. ನೋ ಕಾಮೆಂಟ್ಸ್.